ಇನ್ನು ಮುಂಬೈ ಅಂದರೆ ಟ್ರಾಫಿಕ್ ಸಾಮಾನ್ಯ. ಆದರೆ ಮುಂಬೈ ಪುಣೆ ಹೆದ್ದಾರಿ ಬಂದಾಗಿರೋದ್ರಿಂದಾಗಿ ಕಿಲೋಮೀಟರ್ ಗಟ್ಟಲೆ ನಿಂತಲೇ ನಿಂತಿವೆ ವಾಹನಗಳು. ನಾವಾಗಲೇ ತೋರಿಸಿದ್ವಿ ಯಾವ ರೀತಿ ಸುರಂಗ ಮಾರ್ಗ ಅಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅಂತ. ಹಾಗಾಗಿ ಹೆದ್ದಾರಿಯಲ್ಲಿ ನಿಧಾನಗತಿಯಲ್ಲಿ ವಾಹನಗಳು ಸಾಕ್ತಾ ಇವೆ. ಕಿಲೋಮೀಟರ್ ಗಟ್ಟಲೆ ನಿಂತಲೇ ನಿಂತಿವೆ ವಾಹನಗಳು. ಮುಂದೆ ಸಂಚಾರ ಬಂದ್ ಆಗಿರೋದ್ರಿಂದ ಸುಗಮ ಸಂಚಾರಕ್ಕೆ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಸುರಿದು ಸುರಂಗವನ್ನು ನಿರ್ಮಾಣ ಮಾಡಿದ್ರು. ಆದರೆ ಬಂದ ಈ ಮಹಾಮಳೆ ಅಲ್ಲೂ ಕೂಡ ಸಮಸ್ಯೆಯನ್ನು ತಂದೊಡ್ಡಿದೆ. ಭೂಕುಸಿತ ಆಗಿದೆ. ಅಲ್ಲಿ ಸಂಪೂರ್ಣವಾಗಿ ಸಂಚಾರ ಬಂದ್ ಮಾಡಿದ್ರಿಂದ ಈಗ ಆ ಲಿಂಕ್ ರೋಡ್ಗೆ ತೆರಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಹೆದ್ದಾರಿ ಬಂದ್, ಸವಾರರಿಗೆ ಸಂಕಷ್ಟ. ನೋಡಿ, ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವಂಥ ವಾಹನಗಳನ್ನು ನೋಡ್ತಾ ಇದ್ದೀವಿ. ಮುಂಬೈ ಮುಳುಗೋಗಿರೋ ಪರಿಣಾಮವಾಗಿ ಈ ರೀತಿಯಾದಂಥ ಅವಾಂತರ. ಹಾಗೆ ಧಾರಾಕಾರ ಮಳೆ ರೈಲು ಸಂಚಾರಕ್ಕೂ ಅಡ್ಡಿಪಡಿಸ್ತಾ ಇದೆ. ಮುಂಬೈನ ಹಲವು ರೈಲುಗಳ ಸಂಚಾರ ಸ್ಥಗಿತ ಆಗಿದೆ. ಮುಂಬೈನಲ್ಲಿ ನಿಜಕ್ಕೂ ಪ್ರತಿನಿತ್ಯ ರೈಲನ್ನೇ ಅವಲಂಬಿಸೋರು ಹಲವು ರೈಲು ಮಾರ್ಗಗಳನ್ನು ಬದಲಾಯಿಸಿದೆ ರೈಲ್ವೆ ಇಲಾಖೆ. ರೈಲು ಸಂಚಾರಕ್ಕೆ ಅಡ್ಡಿಯಾಗಿದೆ. ಹಳಿ ಮೇಲೆಲ್ಲ ನೀರು. ಹಾಗಾಗಿ ರೈಲು ಸಂಚಾರ ಮಾಡೋದಕ್ಕೆ ತೊಡಕಾಗ್ತಾ ಇರುವಂಥದ್ದು. ಅಲ್ಲಿನ ಜೀವನಾಡಿ ರೈಲ್ವೆ ಸಂಚಾರ. ಲಕ್ಷಾಂತರ ಮಂದಿ ನಿತ್ಯ ಕೆಲಸ ಕಾರ್ಯಗಳಿಗೆ, ಶಾಲಾ ಕಾಲೇಜುಗಳಿಗೆ ಹೋಗೋದು ಇದೇ ರೈಲನ್ನು ಅವಲಂಬಿಸಿ. ಆದರೆ ಈ ರೀತಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಹಲವು ರೈಲುಗಳ ಮಾರ್ಗ ಬದಲಾವಣೆಯಾಗಿದೆ. ನೋಡಿ ಹೇಗೆ ನೀರು ತುಂಬ ಹೋಗಿದೆ ಅಂತ ಹೇಳಿ. ಹಳಿ ಮೇಲೆಲ್ಲ ನೀರು. ರೈಲು ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧಾರಾಕಾರ ಮಳೆ ಇಡೀ ಮುಂಬೈಯನ್ನು ನದಿಯಂತಾಗಿಸ್ಬಿಟ್ಟಿದೆ. ಹಲವು ರೈಲುಗಳ ಮಾರ್ಗ ರೈಲ್ವೆ ಇಲಾಖೆ ಬದಲಾವಣೆ ಮಾಡಿದೆ. ಯಾಕಂದರೆ ಆ ಹಳಿ ಮೇಲೆಲ್ಲ ನೀರು. ಸಂಚಾರಕ್ಕೆ ಆಗ್ತಾ ಇಲ್ಲ. ಸಮಸ್ಯೆಗಳಾಗಿದೆ. ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇದೆ ಮುಂಬೈನಲ್ಲಿ ಮಹಾಮಳೆ. ಇನ್ನು ಧಾರಾಕಾರ ಮಳೆಗಿಂತ ಮರ ಒಂದು ಬಿದ್ದುಬಿಡ್ತು. 3 ಮಂದಿ ಅಲ್ಲಿ ಜಸ್ಟ್ ಮಿಸ್. CCTVಯಲ್ಲಿ ಆ ಮರ ಬೀಳೋ ದೃಶ್ಯ ಕೂಡ ಸರಿಯಾಗಿದೆ. ಒಂದು ಕಡೆ ಮರದ ಕೆಳಗೆ ಬೈಕ್ ನಿಲ್ಲಿಸ್ಕೊಂಡಿದ್ದ ಒಬ್ಬ ವ್ಯಕ್ತಿ. ನೋಡಿ ಆ ದೃಶ್ಯನ. ಇಬ್ಬರು ಬರ್ತಾ ಇದ್ದಾರೆ, ಒಂದು ಮಹಿಳೆ ಮತ್ತೊಂದು ಹುಡುಗ. ಅವರು ಎಚ್ಚೆತ್ಕೊಂಡ್ರು. ಮರ ಬೀಳ್ತಾ ಇರೋದು ಗೊತ್ತಾಯ್ತು, ತಕ್ಷಣ ಓಡಿದ್ದಾರೆ. ಹಾಗಾಗಿ ಬಚಾವಾಗಿದ್ದಾರೆ. ಇನ್ನು ಆ ಮರದ ಹಿಂದೆನೇ ಒಬ್ಬ ಬೈಕ್ ಸವಾರ. ಆತನಿಗೆ ಗೊತ್ತೇ ಆಗಲಿಲ್ಲ ಮರ ಬೀಳ್ತಾ ಇದ್ದದ್ದು. ಅದು ಅರ್ಧಕ್ಕೆ ಬಿದ್ದು ಅಲ್ಲೇ ನಿಂತು 3 ಕೂಡ ಬಚಾವಾಗಿದ್ದಾರೆ. ನೋಡಿ, ಕಿರ್ಚ್ಕೊಳ್ತಾ ಅವರು ಓಡಿದ್ದನ್ನು ಗಮನಿಸ್ತಾ ಇದ್ವಿ. ವಿಪರೀತ ಮಳೆಯಾಗ್ತಾ ಇರೋದ್ರಿಂದಾಗಿ ಬುಡ ಸಡಿಲಾಗಿರುತ್ತೆ. ಎಲ್ಲಿ ಯಾವ ಮರ ಯಾವ ಕ್ಷಣಕ್ಕೆ ಬೀಳುತ್ತೆ ಅಂತ ಹೇಳೋದಕ್ಕಾಗಲ್ಲ. ಜೋರು ಮಳೆ ಬರ್ತಿದ್ದಾಗ, ಗಾಳಿ ಜೋರಿದ್ದಾಗ ಮರದ ಕೆಳಗೆ ನಿಲ್ಬೇಡಿ ಅಂತಾರೆ. ಆದರೆ ಇಡೀ ದಿನ ಮಳೆ ಸುರಿತಾ ಇದ್ರೆ ಪಾಪ ಎಲ್ಲೂ ಹೋಗದೆ ಇರೋದಕ್ಕಾಗತ್ತಾ? ನಿತ್ಯ ಕೆಲಸಗಳಿಗೆ ಹೋಗಲೇಬೇಕು. ಆ ಸಂದರ್ಭದಲ್ಲಿ ಒಂದು ಮರ ಬಿತ್ತು. ಅದೃಷ್ಟ ಚೆನ್ನಾಗಿತ್ತು. 3 ಪಾರಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಭಾವ ಜಾಸ್ತಿ ಇರೋದ್ರಿಂದಾಗಿ ದೇಗುಲಗಳು ಕೂಡ ಜಲಾವೃತ ಆಗಿದೆ. ಪಿಂಪ್ರಿ ಚಿಂಚವಾಡದಲ್ಲಿರುವಂಥ ಗಣಪತಿ ದೇಗುಲ ಇದು. ಈ ದೇಗುಲ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಮೌಲ್ಯ ಗೋಸಾವಿ ಗಣಪತಿ ದೇಗುಲ ಜಲಾವೃತವಾಗಿದ್ದು, ಪಾವನ ನದಿ ಪ್ರವಾಹಕ್ಕೆ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸಾವಿರಾರು ಭಕ್ತರು ಬಂದು ಗಣಪತಿಯ ದರ್ಶನವನ್ನು ಪಡಿತಾ ಇದ್ರು ಪ್ರತಿನಿತ್ಯ. ಆದರೆ ಈಗ ಮಳೆಯ ಆರ್ಭಟದಿಂದಾಗಿ ದೇವಾಲಯ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಪಾವನ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ನದಿಯ ತಟದಲ್ಲೇ ಇದ್ದಂತಹ ದೇಗುಲ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಹಾಗಾಗಿ ಯಾರಿಗೂ ಕೂಡ ಅಲ್ಲಿಗೆ ಪ್ರವೇಶಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಡೀ ದೇವಾಲಯದ ಆವರಣ ನೀರಿನಿಂದ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ರೆಡ್ ಅಲರ್ಟ್ ಕೂಡ ಇದೆ. ನದಿಯ ಪಕ್ಕದಲ್ಲಿದ್ದಂಥ ದೇವಾಲಯಗಳು, ಮನೆಗಳು ಎಲ್ಲವೂ ಕೂಡ ಆಹುತಿ ಪಡ್ಕೊಳ್ತಾ ಇದೆ. ಇನ್ನು ನದಿ ಪಾತ್ರದಲ್ಲಿದ್ದಂಥ ಜನರಿಗೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆಯನ್ನು ನೀಡಲಾಗಿದೆ.